Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಈಗಾಗಲೇ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡೋ ಮೂಲಕ ರಾಜ್ಯ ಸರ್ಕಾರ ದೊಡ್ಡದೊಂದು ಯೋಜನೆಗಳನ್ನು ಜನರಿಗೆ ಕೊಡ್ತಾ ಇದೆ. ಆದರೆ ಇದೇ ಸಂದರ್ಭದಲ್ಲಿ ರಾಜ್ಯದ ಆದಾಯಕ್ಕೆ ಅಥವಾ ಸರ್ಕಾರದ ಬೊಕ್ಕಸಕ್ಕೆ ತುಂಬ ದೊಡ್ಡ ನಷ್ಟವಾಗ್ತಾ ಇದೆ ಅನ್ನುವಂಥ ವಾದವೂ ಕೂಡ ಇದೆ. ಹೀಗಾಗಿ ಈಗಾಗಲೇ ಆದಾಯದ ಮೂಲಗಳನ್ನು ಹೊಸದಾಗಿ ಹುಡ್ಕೋದಕ್ಕೆ ರಾಜ್ಯ ಸರ್ಕಾರ ವಿದೇಶಿ ಮೂಲದ ಕಂಪನಿಯೊಂದನ್ನು ಈಗಾಗಲೇ ನೇಮಕಾತಿ ಮಾಡಿಕೊಂಡಿದೆ. ಇದೇ ವಿಚಾರ ಈಗ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ. ಯಾಕೆಂದರೆ ಈಗಾಗಲೇ ಸುಮಾರು 25,000 ಎಕರೆಯಷ್ಟು ಭೂಮಿಯನ್ನು ಲೀಸ್ಗೆ ಕೊಟ್ಟು ಅದರಿಂದ ಬರುವಂಥ ವರಮಾನದಲ್ಲಿ ಸರ್ಕಾರವನ್ನು ನಡೆಸ್ಬೋದು, ಗ್ಯಾರಂಟಿಗಳನ್ನು ಹಣ ತರಬಹುದು ಅನ್ನುವಂಥ ಸಹಜವಾದಂಥ ಸಲಹೆಯನ್ನು ಕೂಡ ಈಗಾಗಲೇ ಕಂಪನಿ ಕೊಡ್ತಾ ಇದೆ. ಇದೇ ವಿಚಾರ ಈಗ ಬಿಜೆಪಿ ನಾಯಕರಿಗೂ ಕೂಡ ದೊಡ್ಡ ಅಸ್ತ್ರವಾಗ್ತಾ ಇದೆ. ಬಿಜೆಪಿ ನಾಯಕರು ಕೂಡ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಕಾಂಗ್ರೆಸ್ನ ಸಚಿವರು ಏನು ಹೇಳ್ತಿದ್ದಾರೆ ಅಂದರೆ ಮೋದಿ ಸರ್ಕಾರಕ್ಕೂ ಕೂಡ ವಿದೇಶಿ ಕಂಪನಿಗಳ ಸಲಹೆಗಾರ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. BCG ಕಂಪನಿಗೆ ಈಗ ನಮ್ಮಲ್ಲಿ ಕೂಡ BCG ಕಂಪನಿ ಇವತ್ತು ನಮ್ಮ ಇದಕ್ಕೆ ನಮಗೆ ಇನ್ವೆಸ್ಟ್ಮೆಂಟ್ಗೆ ಅವರು ಅಡ್ವೈಸರ್ ಆಗಿದ್ದಾರೆ. So probably might have felt to take consultancy from overseas. ಬಿಜೆಪಿ ಸರ್ಕಾರ ಯಡಿಯೂರಪ್ಪನವರು ಇದ್ದಾಗಲೂ ಕೂಡ ಬೊಮ್ಮಾಯಿಯವರಿದ್ದಾಗಲೂ ಕೂಡ ಇದೇ BCG ಇತ್ತು. So I urge Chief Minister, let him make his intent clear rather than bringing experts from outside. ಇವರೇನು ವಿದೇಶಿ ಕಂಪನಿ, ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿ ನಿಮ್ಮ ವಿಜೇಂದ್ರ ಅವರು ಇವತ್ತು ಮಾತನಾಡಿದ್ದಾರೆ. ಬಹುಶಃ ಅವರು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡು ಮಾತಾಡಿದ್ರೆ ಒಳ್ಳೆಯದು. It's surprising and shocking also. ಅವರು ತಮ್ಮ ವಿಷನ್ ಡಾಕ್ಯುಮೆಂಟ್ಗೆ 2047ಗೆ ಇದೇ BCG ಅವರೇ ಮಾಡಿರುವಂಥದ್ದು. ಪಂಚ ಗ್ಯಾರಂಟಿಗಳಿಂದಲೇ ಅಧಿಕಾರಕ್ಕೆ ಬಂದಿತ್ತು. ಗ್ಯಾರಂಟಿಯ ಮಂತ್ರವನ್ನೇ ಜಪಿಸಿದ್ರು. ಗ್ಯಾರಂಟಿಯನ್ನೇ ನಂಬಿದ್ದ ಜನರು ಸಿದ್ದರಾಮಯ್ಯ ಸರ್ಕಾರವನ್ನ ಅಧಿಕಾರಕ್ಕೆ ತಂದಿದ್ರು. ಪ್ರಾರಂಭದಲ್ಲಿ ಗ್ಯಾರಂಟಿಗಳನ್ನ ಜನರಿಗೆ ತಲುಪಿಸೋದಕ್ಕೆ ಯಾವುದೇ ಸಮಸ್ಯೆ ಆಗಿಲ್ಲ. ಆದ್ರೆ ಇದೀಗ ಅಭಿವೃದ್ಧಿಯ ಜೊತೆಗೆ ಗ್ಯಾರಂಟಿ ಸಾಗಬೇಕಿದೆ. ಹೀಗಾಗಿ ರಾಜ್ಯದ ಆರ್ಥಿಕತೆಯ ಮೇಲೂ ದೊಡ್ಡ ಪರಿಣಾಮ ಬಿದ್ದಿದೆ. ಗ್ಯಾರಂಟಿ ನಿಲ್ಲಿಸೋ ಬಗ್ಗೆಯೂ ಚರ್ಚೆಗಳೇ ನಡೀತಿದೆ. ಕೆಲ ಕಾಂಗ್ರೆಸ್ ಶಾಸಕರೇ ಗ್ಯಾರಂಟಿ ಕೈ ಹಿಡಿದಿಲ್ಲ, ನಿಲ್ಲಿಸೋದು ಒಳ್ಳೆಯದು ಅಂದಿದ್ರು. ಗ್ಯಾರಂಟಿ ಅವ್ರ ಅಕ್ಸೆಪ್ಟ್ ನನಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆಯಲ್ಲ. ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಸ್ಟಾಪ್ ಮಾಡುವಂಥದ್ದು ಬೆಟರ್ ಅಲ್ವೇ? ನಾವು ನಿಲ್ಲಿಸೋದಿಲ್ಲ, ಈ ರಾಜಕಾರಣಕ್ಕೋಸ್ಕರ ನಾವು ಮಾಡಿಲ್ಲ. ಜನ ನಿಮ್ಮ ಗ್ಯಾರಂಟಿಗಳು ನಮ್ಗೆ ಅವಶ್ಯಕತೆ ಇಲ್ಲ ಅಂತಕ್ಕಂಥ ತೀರ್ಪನ್ನ ಈ ಚುನಾವಣೆ ನಮಗೆ ಗೊತ್ತಿರಬಹುದು. ಅದರ ಪರ್ಫಾರ್ಮೆನ್ಸ್ ಇದೆ. ಇದೀಗ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಹೆಚ್ಚಳ ಮಾಡುವ ಮೂಲಕ ಸರ್ಕಾರ ಮತ್ತೆ ಟೀಕೆಗೆ ಒಳಗಾಗಿದೆ. ಜನಾಕ್ರೋಶಕ್ಕೂ ಕಾರಣವಾಗಿದೆ. ಹೀಗಾಗಿ ಆರ್ಥಿಕತೆಯಿಂದ ಕಂಗೆಟ್ಟಿರೋ ಸರ್ಕಾರ ಏನ್ ಮಾಡಬೇಕು ಅಂತ ದಿಕ್ಕು ತೋಚದೆಯೇ ಬೇರೆ ಮಾರ್ಗವನ್ನೇ ಹಿಡಿದಿದೆ. ರಾಜ್ಯದ ಹಣಕಾಸು ವ್ಯವಸ್ಥೆ ಮೇಲುಸ್ತುವಾರಿಗೆ ವಿದೇಶಿ ಕನ್ಸಲ್ಟೆನ್ಸಿಯನ್ನೇ ನೇಮಕ ಮಾಡಿದೆ. ಇದೀಗ ಈ ವಿಚಾರ ದೊಡ್ಡ ಚರ್ಚೆಗೂ ಕಾರಣವಾಗಿದೆ. ಹಣಕಾಸು ವ್ಯವಸ್ಥೆ ಮೇಲುಸ್ತುವಾರಿಗೆ ವಿದೇಶಿ ಕನ್ಸಲ್ಟೆನ್ಸಿ ನೇಮಕ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳ ಆಕ್ರೋಶ. ರಾಜ್ಯದಲ್ಲಿ ವರಮಾನ ಸಂಗ್ರಹ ಹೆಚ್ಚಳಕ್ಕೆ ಇರುವ ಅವಕಾಶಗಳ ಕುರಿತು ಹಣಕಾಸು ಇಲಾಖೆಗೆ ಸಲಹೆ ನೀಡಲು ಬಾಸ್ಟನ್ ಕನ್ಸಲ್ಟೆನ್ಸಿ ಗ್ರೂಪ್ ಕಂಪನಿಯನ್ನ ಸರ್ಕಾರ ನೇಮಿಸಿದೆ. ಈ ಕಂಪನಿ ಇತ್ತೀಚೆಗೆ ಪ್ರಾಥಮಿಕ ವರದಿಯೊಂದನ್ನು ಸಲ್ಲಿಸಿದ್ದು, ಜಮೀನುಗಳ ನಗರೀಕರಣ ಅಥವಾ ರಾಜ್ಯ ನಿರ್ದೇಶಿತ ನಗರೀಕರಣ ಮಾದರಿಗಳ ಮೂಲಕ ವರಮಾನ ಸಂಗ್ರಹ ಹೆಚ್ಚಿಸಿಕೊಳ್ಳಬಹುದೆಂದು ಸಲಹೆ ನೀಡಿದೆ. ಇದಕ್ಕೆ ವಿಪಕ್ಷ ಬಿಜೆಪಿ ಟೀಕೆ ಮಾಡುತ್ತಿದ್ದು, ಇದು ಆಶ್ಚರ್ಯ ಮತ್ತು ಶಾಕಿಂಗ್. ಸಿಎಂ ಸುತ್ತ ತಜ್ಞ ಅಧಿಕಾರಿಗಳು ಇದ್ರೂ ವಿದೇಶಿ ಕನ್ಸಲ್ಟೆನ್ಸಿ ನೇಮಕ ಮಾಡಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. It's surprising and shocking also. Because when Chief Minister is surrounded by so many senior bureaucrats, senior IAS officers,
What made Chief Minister to choose export from foreign countries? It's really surprising. But let me tell you one thing. 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ಎದುರಾಗಿರುವ ಆರ್ಥಿಕ ಹೊರೆಯನ್ನ ಸರಿದೂಗಿಸಲು ಕಾಂಗ್ರೆಸ್ ಸರ್ಕಾರ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಹೆಚ್ಚಿಸಿದೆ ಎಂಬುದಾಗಿ ವ್ಯಾಪಕ ಟೀಕೆ ವ್ಯಕ್ತವಾಗ್ತಿದೆ. ಇದೆಲ್ಲದರ ನಡುವೆ ರಾಜ್ಯದ ವರಮಾನ ಹೆಚ್ಚಿಸುವ ಸಲುವಾಗಿ ಸರ್ಕಾರ ವಿದೇಶಿ ಕಂಪನಿಗೆ ಮೇಲುಸ್ತುವಾರಿಕೆ ವಹಿಸಿರೋದು ಇದೀಗ ದೊಡ್ಡ ಮಟ್ಟಿಗೆ ಚರ್ಚೆಗೂ ಕಾರಣವಾಗಿದೆ. ರಾಜ್ಯದ ಹಣಕಾಸು ವ್ಯವಸ್ಥೆ ಮೇಲುಸ್ತುವಾರಿಗೆ ವಿದೇಶಿ ಕನ್ಸಲ್ಟೆನ್ಸಿ ಬಿಸಿಜಿ ನೇಮಕಕ್ಕೆ ಬಿವೈ ವಿಜಯೇಂದ್ರ ಟೀಕಿಸಿದ್ರು. ಇದಕ್ಕೆ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಬಾಸ್ಟನ್ ಕನ್ಸಲ್ಟೆನ್ಸಿ ಗ್ರೂಪ್ ಕಂಪನಿ ನಮ್ಮ ಹೂಡಿಕೆಗೆ ಸಲಹೆಗಾರರಾಗಿದ್ದಾರೆ. ಈ ಹಿಂದೆ ಯಡಿಯೂರಪ್ಪ ಬೊಮ್ಮಾಯಿ ಸರ್ಕಾರ ಇದ್ದಾಗಲೂ ಇದೇ ಬಿಸಿಜಿ ವಿದೇಶಿ ಕಂಪನಿ ಇತ್ತು. ಟೆಂಡರ್ನಲ್ಲಿ ಭಾಗಿಯಾಗಿದ್ದು ಪ್ರಾದೇಶಿಕವಾಗಿ ಅವರು ಪುನಃ ಆಯ್ಕೆಯಾಗಿದ್ದಾರೆ. ವಿಜಯೇಂದ್ರ ತಿಳಿದುಕೊಂಡು ಮಾತನಾಡಲಿ ಅಂದ್ರು. ಬಿಸಿಜಿ ಕಂಪನಿಗೆ ಈಗ ನಮ್ಮಲ್ಲಿ ಕೂಡ ಬಿಸಿಜಿ ಕಂಪನಿ ಇವತ್ತು ದಿವಸ ನಮ್ಮ ಇದಕ್ಕೆ ನಮಗೆ ಇನ್ವೆಸ್ಟ್ಮೆಂಟ್ಗೆ ಅವರು ಅಡ್ವೈಸರ್ ಆಗಿದ್ದಾರೆ. ಹಿಂದೆನೂ BJP ಸರ್ಕಾರ ಇದ್ದಾಗನ ಇದೇ ವಿದೇಶಿ ಕಂಪನಿ ಅಂತ ಹೇಳ್ತಿರಲ್ಲ, BJP ಸರ್ಕಾರ ಯಡಿಯೂರಪ್ಪನವ್ರು ಇದ್ದಾಗೂ ಕೂಡ ಬೊಮ್ಮಾಯಿಯವರು ಇದ್ದಾಗೂ ಕೂಡ ಇದೇ BCG ಇತ್ತು. ಈಗ ಅವರು ಮತ್ತೆ ಟೆಂಡರ್ನಲ್ಲಿ ಅಪ್ಲೈ ಮಾಡಿದ್ದಾರೆ. ಪಾರದರ್ಶಕವಾಗಿ ಟೆಂಡರ್ ಮೂಲಕ ಅವರು ಕ್ವಾಲಿಫೈ ಆಗಿದ್ದಾರೆ. ಇವರೇನು ವಿದೇಶಿ ಕಂಪ್ನಿ, ಈಸ್ಟ್ ಇಂಡಿಯಾ ಕಂಪ್ನಿ ಅಂತೇಳಿ ನಿಮ್ಮ ವಿಜೇಂದ್ರ ಅವರು ಇವತ್ತು ಮಾತನಾಡಿದ್ದಾರೆ. ಬಹುಶಃ ಅವರು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡು ಮಾತಾಡಿದ್ರೆ ಒಳ್ಳೆಯದು. ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರ ಇದೇ BCG ಇವರೇನು ಈಸ್ಟ್ ಇಂಡಿಯಾ ಕಂಪನಿ ಅಂತ ಕರೀತಾರಲ್ಲ, ವಿದೇಶಿ ಕಂಪನಿ ಅಂತ ಕರೀತಾರಲ್ಲ, ಅವರು ತಮ್ಮ ವಿಷನ್ ಡಾಕ್ಯುಮೆಂಟ್ಗೆ 2047ಗೆ ಇದೇ BCG ಅವರೇ ಮಾಡಿರುವಂಥದ್ದು. ಈ ಕಂಪನಿಯ ಪ್ಲಾನ್ ಏನು ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲಿನ 25,000 ಎಕರೆ ಜಮೀನನ್ನ ವರಮಾನ ಸಂಗ್ರಹಕ್ಕೆ ಬಳಸಿಕೊಳ್ಳುವ ಚಿಂತನೆ ನಡೆದಿದೆ. ಹಣಕಾಸು ಇಲಾಖೆಗೆ ಸಲಹೆ ನೀಡಲು ಬಾಸ್ಟನ್ ಕನ್ಸಲ್ಟೆನ್ಸಿ ಗ್ರೂಪ್ ಕಂಪನಿಯನ್ನ ನೇಮಕ ಮಾಡಿಕೊಳ್ಳಲಾಗಿದೆ. ಹಾಗಾದ್ರೆ ಉದ್ದೇಶಿತ ಜಮೀನುಗಳು ಎಲ್ಲಿದೆ ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗುಡಿಯಲ್ಲಿರುವ 15,000 ಎಕರೆ ಮತ್ತು ಬಿಡದಿಯಲ್ಲಿರುವ 9,800 ಎಕರೆ ಜಮೀನುಗಳನ್ನು ವರಮಾನ ಸಂಗ್ರಹಕ್ಕೆ ಬಳಸಿಕೊಳ್ಳಲು ರಾಜ್ಯ ಸರ್ಕಾರ ಪ್ರಾಥಮಿಕ ಹಂತದಲ್ಲಿ ಗುರುತಿಸಿದೆ. ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ 73 ಸ್ಥಳಗಳಲ್ಲಿ ಇರುವ 300ರಿಂದ 400 ಎಕರೆ ಜಮೀನುಗಳನ್ನು ಈ ಉದ್ದೇಶಕ್ಕೆ ಬಳಸಿಕೊಳ್ಳಲು ಯೋಜನೆ ಇದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸ್ವಾಧೀನದಲ್ಲಿದ್ದು ಬಳಕೆಯಾಗದೇ ಇರುವ ಜಮೀನುಗಳನ್ನು ವರಮಾನ ಸಂಗ್ರಹಕ್ಕೆ ಬಳಸಿಕೊಳ್ಳುವ ಪ್ರಸ್ತಾಪವಿದೆ ಎನ್ನಲಾಗ್ತಿದೆ. ಒಟ್ಟಾರೆ ರಾಜ್ಯದ ಹಣಕಾಸು ವ್ಯವಸ್ಥೆ ಮೇಲುಸ್ತುವಾರಿಗೆ ರಾಜ್ಯ ಸರ್ಕಾರ ವಿದೇಶಿ ಕನ್ಸಲ್ಟೆನ್ಸಿ ನೇಮಕ ಮಾಡಿರುವುದಕ್ಕೆ ಆರಂಭದಲ್ಲೇ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಮುಂದೆ ಈ ವಿಚಾರ ಎಲ್ಲಿಗೆ ಹೋಗಿ ತಲುಪುತ್ತೋ ಕಾದು ನೋಡಬೇಕಿದೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.